ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ಓಂ ದ್ರಾಂ ಓಂ ಶ್ರೀಂ ಗುರು ದತ್ತಾತ್ರೇಯಾಯ ನಮಃ. ಕನ್ನಡ ವೀಕ್ಷಕ ಬಂಧುಗಳಿಗೆ ರವಿತೇಜ್ ಗುರೂಜಿಯ ನಮಸ್ಕಾರಗಳು. ಈಗ 6-15-24 ಈ ಸಂಖ್ಯೆಯನ್ನು ಆಳ್ತಕ್ಕಂಥ ಗ್ರಹ ಬಂದು ಶುಕ್ರ ಗ್ರಹ. ಶುಕ್ರ ಗ್ರಹಕ್ಕೆ ಯಾವುದು ಕಲರ್ಸ್, ಅದೃಷ್ಟದ ಕಲರ್ ಯಾವುದು, ದುರದೃಷ್ಟದ ಕಲರ್ ಯಾವುದು ನೋಡಿ. ಇಲ್ಲಿದೆ ಮ್ಯಾಜಿಕ್. ಈ ಅದೃಷ್ಟದ ಕಲರ್ ಬಗ್ಗೆ ಹೇಳ್ತೀನಿ. ಇವ್ರಿಗೆ ಎಲ್ಲರಿಗೂ ಎಲ್ಲ ಹೆಚ್ಚು ಕಡಿಮೆ ಆಲ್ಮೋಸ್ಟು ಎಲ್ಲರನ್ನೂ ಎದುರಿಸುತ್ತೆ ಯಾವುದೋ ಈ ಬ್ಲಾಕ್ ಕಲರ್. ಇದು ಇವ್ರಿಗೆ ಸಪೋರ್ಟ್ ಮಾಡುತ್ತೆ. ಈ 6ನೇ ತಾರೀಕಿನವ್ರಿಗೆ 6-15-24 ಇವ್ರಿಗೆ ಈ ಕಲರ್ ಸಪೋರ್ಟ್ ಮಾಡುತ್ತೆ. ಈ ಕಲರಿಂದ ಇವ್ರಿಗೆ ಅದೃಷ್ಟ ಬರುತ್ತೆ. ಎಲ್ಲರನ್ನೂ ಎದುರಿಸುತ್ತೆ ಈ ಕಲರ್. ಬ್ಲ್ಯಾಕ್ ಕಲರ್ ಬೇರೆ ಸಂಖ್ಯೆಗಳನ್ನು ಎದುರಿಸ್ಬಿಡುತ್ತೆ. ಅಂದರೆ ಆಲ್ಮೋಸ್ಟ್ ಎದುರ್ತಾರೆ ಎಲ್ಲರೂ. ಶನಿ ಅಂದರೆ ಹೆಂಗೆ ಎದುರ್ತಾರೋ ಹಂಗೆ ಕಲರ್ ಕೂಡ, ಆ ಕಲರನ್ನು ಆಳ್ತಕ್ಕಂಥ ಗ್ರಹನೂ ಕೂಡ ಶನಿನೇ. ಹಂಗಾಗಿ ಇವ್ರಿಗೆ ಅದೃಷ್ಟವನ್ನು ಕೊಡೋ ಕಲರು ಬ್ಲಾಕು. ಬ್ಲಾಕ್ ಅಂದರೆ ಬ್ಲಾಕ್ ಹೆಂಗೆ ಅದೃಷ್ಟ ಕೊಡುತ್ತೋ ಅದೇ ಥರನೇ ಗ್ರೀನ್ ಕೂಡ ಇವ್ರಿಗೆ ಅದೃಷ್ಟದ ಕಲರೇ. ಗ್ರೀನ್ ಮತ್ತು ಬ್ಲಾಕು ಅದೃಷ್ಟದ ಕಲರ್ ಆಗುತ್ತೆ. ಮತ್ತು ವೈಟ್ ಕೂಡ, ಅಂದರೆ ಡಾರ್ಕ್ ವೈಟ್ ಅಂತೀವಲ್ಲ, ಡಾರ್ಕ್ ವೈಟು ಕೂಡ ಇವ್ರಿಗೆ ಅದೃಷ್ಟದ ಕಲರೇ. ಇವ್ರಿಗೆ ಅತಿ ಹೆಚ್ಚು ಅದೃಷ್ಟ ಕೊಡೋ ಕಲರ್ ಬಂದು ಡಾರ್ಕ್. ಮತ್ತು ಈ 6ನೇ ತಾರೀಕಿನವ್ರಿಗೆ ಆಪೋಸಿಟ್ ತೊಂದರೆ ಕೊಡುವಂಥ ಕಲರ್ ಬಂದು ಎಲ್ಲೋ ತೊಂದರೆ ಕೊಡುತ್ತೆ ಇವ್ರಿಗೆ. ಇವ್ರಿಗೆ ಆದಷ್ಟು ಇವರು ಎಲ್ಲೋನ ಅವಾಯ್ಡ್ ಮಾಡಬೇಕು. ಆರೆಂಜ್ ಅವಾಯ್ಡ್ ಮಾಡಬೇಕು ಇವರು. ಆರೆಂಜು ರೆಡ್ಡು ಮತ್ತು ಎಲ್ಲೋ, ಈ 3 ಕಲರನ್ನು ಇವ್ರು ಅವಾಯ್ಡ್ ಮಾಡಬೇಕು. ಇವರು ಈ ಡಾರ್ಕ್ ವೈಟು, ಮಾಮೂಲಿ ವೈಟು ಮತ್ತು ಗ್ರೀನು ಮತ್ತು ಬ್ಲಾಕು ಕೂಡ ಇವ್ರು ಬಳಸ್ಬೋದು. ಅಂದರೆ ನೀಲಿ ಬ್ಲೂ ಕಲರ್ ಅಂತೀವಲ್ಲ, ತೆಳು ನೀಲಿ ಕಲರ್ ಇರತಕ್ಕಂಥದ್ದನ್ನು ಇವ್ರು ಬಳಸ್ಬೋದು. ಇದರಿಂದ ಇವರಿಗೆ ಸುಧಾರಿಸುತ್ತೆ. ಇವ್ರಿಗೆ ಮಾನಸಿಕವಾಗಿ ಬಲವನ್ನು ಕೊಡ್ತಾ ಹೋಗುತ್ತೆ ಈ ಕಲರ್ಸ್. ಮನೋಬಲವನ್ನು ಹೆಚ್ಚಿಸುತ್ತೆ. ಇವ್ರು ಈ ಕಲರ್ ಬಳಸೋದ್ರಿಂದ ಒಂದಷ್ಟು ಅದೃಷ್ಟದ ಕಲರ್ ಅಂತಲೇ ಹೇಳ್ಬೋದು ಇವ್ರಿಗೆ. ಯಾಕೆಂದರೆ ಶುಕ್ರನಿಗೆ ಶನಿ ಹೆಂಗೆ ಮಿತ್ರನಾಗ್ತಾನೋ ಹಾಗೆ ಈ ಕಲರ್ಸ್ ಕೂಡ ಅವ್ರಿಗೆ ಮಿತ್ರತ್ವವನ್ನು ಕೊಟ್ಟು ಅವ್ರ ಮೈಂಡನ್ನು ಸ್ವಲ್ಪ ಫುಲ್ ಆರಾಮಾಗಿಡೋದಕ್ಕೆ ಸಪೋರ್ಟ್ ಮಾಡುತ್ತೆ. ಹಾಗಾಗಿ ಅವರು ಆ ಕಲರ್ ಹಾಕ್ಕೊಂಡು ಅವರು ಯಾವುದೇ ಕೆಲಸ ಕಾರ್ಯ ಮಾಡೋದಾಗಲಿ, ಯಾವುದೇ ಒಂದು ಇವೆಂಟ್ಗೆ ಹೋಗೋದಾಗಲಿ, ಇನ್ನೊಂದಾಗಲಿ ಎಲ್ಲದಕ್ಕೂ ಇವ್ರಿಗೆ ಸಪೋರ್ಟ್ ಮಾಡುತ್ತೆ ಬ್ಲಾಕ್. ಇವ್ರಿಗೆ ಆಪೋಸಿಟಾಗಿ ಏನಪ್ಪ ಅಂತಂದರೆ ಯೆಲ್ಲೋ ಕಲರ್ನ ತುಂಬ ಅವಾಯ್ಡ್ ಮಾಡಬೇಕು. ಯೆಲ್ಲೋ ಕಲರು ಮತ್ತು ಆರೆಂಜ್ ಕಲರು ಇವೆರಡನ್ನೂ ಅವಾಯ್ಡ್ ಮಾಡೋದ್ರಿಂದ ಇವ್ರಿಗೆ ಒಂದಷ್ಟು ಸುಧಾರಿಸುತ್ತೆ. ಇವರು ಹೊಸ ಕೆಲಸಗಳನ್ನು ಮಾಡೋದಕ್ಕೆ, ಹೊಸ ಪ್ರಾರಂಭ, ಯಾವುದೇ ಏನೇ ಒಂದು ಕೆಲಸ ಕಾರ್ಯ ಮಾಡ್ತೀನಿ ಅಂತಂದರೆ ಇವರು ವೆಹಿಕಲ್ ತೊಗೊಳೋದಾಗಲಿ, ಇನ್ನೊಂದಾಗಲಿ, ಮನೆಗಾಗಲಿ, ಇವರು ವಾಸ ಮಾಡೋ ಮನೆಗಾಗಲಿ, ಎಲ್ಲ ಕಡೆ ಇದನ್ನು ಅವಾಯ್ಡ್ ಮಾಡ್ತಾ ಬರಬೇಕು. ಯೆಲ್ಲೋ ಕಲರನ್ನು ಮತ್ತು ಆರೆಂಜ್ ಕಲರನ್ನು ಮತ್ತು ರೆಡ್ ಕಲರು ಕೂಡ ಇವ್ರಿಗೆ ಅಷ್ಟೊಂದು ಪರಿಪೂರ್ಣವಾಗಿ ಸಪೋರ್ಟ್ ಮಾಡಲ್ಲ. ಅದು ಕೂಡ 50-50ನೇ. ಮತ್ತು ವೈಟು ಕೂಡ ಇವರಿಗೆ ಸಪೋರ್ಟ್ ಮಾಡುತ್ತೆ. ಅದು ಕೂಡ ಅಂದರೆ 100% ಅಂತ ಇಲ್ಲ. ಡಾರ್ಕ್ ವೈಟು ಸಪೋರ್ಟ್ ಮಾಡುತ್ತೆ. ಫುಲ್ ವೈಟು 50-70%ವರೆಗೂ ಕೆಲಸ ಮಾಡುತ್ತೆ. ಅದನ್ನು ಕೂಡ ಇವ್ರು ಬಳಸ್ಕೋಬೋದು. ಕಲರಲ್ಲಿ ಅತಿ ಹೆಚ್ಚು ಕಲರ್ ಈ ನಾನು ಹೇಳಿರೋ ಕಲರ್, ಈ ಬ್ಲಾಕು ಮತ್ತು ಗ್ರೀನು ಮತ್ತು ಡಾರ್ಕ್ ವೈಟ್, ಇದನ್ನು ಬಳಸ್ಕೊಂಡ್ರಪ್ಪ ಅಂತಂದರೆ ಇವ್ರಿಗೆ ತುಂಬ ಅದೃಷ್ಟವನ್ನು ಉಂಟು ಮಾಡುತ್ತೆ. ಇವರು ಇದನ್ನು ಬಳಸ್ಕೊಂಡು ಹೊಸ ಕೆಲಸ ಪ್ರಾರಂಭ ಮಾಡೋದಾಗಲಿ, ಆಫೀಸ್ ಓಪನ್ ಮಾಡೋದಾಗಲಿ, ಇನ್ನೊಂದು ಮಾಡೋದಾಗಲಿ ಮಾಡ್ಬೋದು. ಇದರಿಂದ ಇವ್ರಿಗೆ ಅದೃಷ್ಟ ಬರುತ್ತೆ. ಈಗ ನಾನು ಏನು ಹೇಳಿದ್ದೀನೋ ಈ ಆಪೋಸಿಟ್ ಕಲರ್ಗಳ್ನು ಕೂಡ ಇವರು ಬಿಡಬೇಕು. ಮತ್ತು ಇವ್ರು ಗಾಡಿ ತೊಗೋಬೇಕು, ವೆಹಿಕಲ್ಗಳಲ್ಲೂ ಕೂಡ ಈ ಕಲರ್ನ ನೀವು ಆಯ್ಕೆ ಮಾಡ್ಕೋಬೋದು. ಇವರಿಗೆ ಅದೃಷ್ಟ ಕೊಡುತ್ತೆ. ಬ್ಲ್ಯಾಕ್ ಕಲರ್ ವೆಹಿಕಲ್ ಇವ್ರು ತೊಗೋಬೋದು. ಯಾರು 6ನೇ ತಾರೀಕಿನವರು ಬ್ಲ್ಯಾಕ್ ಕಲರ್ ವೆಹಿಕಲ್ ಪರ್ಚೇಸ್ ಮಾಡೋದಾಗಲಿ, ಅಂದರೆ ಮನೆಗಳಿಗೆ ಯಾರು ಸಾಮಾನ್ಯವಾಗಿ ಬ್ಲ್ಯಾಕ್ ಹೊಡೆಯಲ್ಲ, ಅದನ್ನು ಮಿಶ್ರಿತ ಮಾಡ್ಕೋಬೋದು. ಬ್ಲೂ ಕಲರನ್ನು ತೊಗೋಬೋದು. ಇವರು ಬ್ಲೂ ಕಲರ್ನ ಹೊಡಿಬೋದು. ಮತ್ತು ಗಂಜಲದ ಕಲರು ಕೂಡ ಇವ್ರಿಗೆ ಆಪೋಸಿಟಾಗಿ ಕೆಲಸ ಮಾಡುತ್ತೆ. ಗಂಜಲದ ಕಲರು ಇವ್ರಿಗೆ ಸ್ವಲ್ಪ ಆಪೋಸಿಟಾಗಿ ಕೆಲಸ ಮಾಡುತ್ತೆ. ಅದು ಕೂಡ ಅವಾಯ್ಡ್ ಮಾಡಬೇಕು ಇವರು. ಮತ್ತು ವೆಹಿಕಲ್ಗಳು ಇನ್ನೇನು ಮಾಮೂಲಿ ಹೇಳಿದ್ದೀನಿ. ವೆಹಿಕಲ್ ಬಗ್ಗೆ ಬ್ಲ್ಯಾಕ್ ಕಲರ್ ವೆಹಿಕಲ್ ತೊಗೋಬೋದು, ವೈಟ್ ಕಲರ್ ವೆಹಿಕಲ್ನ ತೊಗೋಬೋದು, ಗ್ರೀನ್ ಇರ್ತಕ್ಕಂಥ ವೆಹಿಕಲ್ನ ತೊಗೋಬೋದು. ಇವರಿಗೆ ಯೆಲ್ಲೋ ಕಲರ್ ವೆಹಿಕಲ್ನ ತೊಗೋಬಾರ್ದು. ಇವರು ವಾಸ ಮಾಡೋ ಜಾಗಕ್ಕೆ ಯೆಲ್ಲೋ ಕಲರು, ಆರೆಂಜ್ ಕಲರು, ಇದನ್ನು ಸ್ವಲ್ಪ ಫುಲ್ ವೈಟ್ ಕಲರ್ನ ಅವಾಯ್ಡ್ ಮಾಡಬೇಕು. ಮತ್ತು ರೆಡ್ಡು ಕೂಡ ಇವರು ಫುಲ್ ರೆಡ್ಡನ್ನು ಅವಾಯ್ಡ್ ಮಾಡೋದು ಬೆಟರ್. ಇಷ್ಟನ್ನು ಇವರು ಆಯ್ಕೆ ಮಾಡಿಕೊಂಡು ಇವ್ರದ್ದೇ ಆದಂಥ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಹೋಗೋದ್ರಿಂದ ಇವ್ರಿಗೆ ಯಶಸ್ಸು ಸಿಗುತ್ತೆ. ಇದನ್ನು ಕೂಡ ಇವರು ಆಯ್ಕೆ ಮಾಡ್ಕೊಳ್ಳಿ. ಇಷ್ಟನ್ನು ಮಾಡ್ಕೊಂಡು ಮುಂದೆ ಹೋಗ್ಬೋದು. ಇವರಿಗೆ ಯಾವುದೇ ಥರದ ಏನಾದರೂ ಡೌಟ್ ಇದೆ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ ತಿಳಿಸಿ. ಮತ್ತು ಕೆಳಗಡೆ ಲೈವ್ ನಂಬರ್ ಬರ್ತಾ ಇರುತ್ತೆ. ನಂಬರಲ್ಲಿ ನೀವು ಮಾತಾಡಿ ಏನೇ ಇದ್ರೂ ನೀವು ವಿಚಾರಗಳನ್ನು
ತಿಳ್ಕೊಬೋದು. ಈಗ ನೋಡಿ, ಇದ್ರದ್ದು ಏನಾದರೂ ನಿಮಗೆ ಡೌಟ್ ಇದೆ ಅಂದರೆ ಕಮೆಂಟ್ ಮಾಡಿ ಅಥವಾ ಫೋನ್ ಮಾಡಿ ಲೈವಲ್ಲೇ ನೀವು ಮಾತಾಡ್ಬೋದು. ಏನಾದರೂ ಡೌಟ್ ಇದ್ದರೆ ಮಾತಾಡಿ ಅಂತ ನಾನು ಕೇಳ್ತಾ ಇದ್ದೀನಿ. ಓಂ ಗುರುಭ್ಯೋ ನಮಃ.